ಆಲ್ ಸಬ್ಜೆಕ್ಟ್ ಕೀ ಆನ್ಸರ್ ಅಂತಲೇ ಒಂದಿದೆ. ಸೊ ಪ್ಲೇಲಿಸ್ಟ್ ಲಿಂಕಲ್ಲಿ ನೋಡಿ ನೀವು ಹಿಂದಿನ ಎಲ್ಲ ಪಾಠಗಳನ್ನು ನೋಡ್ಬೋದು. ಸೊ ಪ್ರಾಣಿಗಳಲ್ಲಿ ಪೋಷಣೆ ಅಂತಕ್ಕಂಥ ಈ ಒಂದು ಪಾಠದಲ್ಲಿರ್ತಕ್ಕಂಥ ನೀಲನಕ್ಷೆ ಹೇಗಿದೆ ಅಂದರೆ ಅರಿವಿಗೆ 5 ಅಂಕ, ಗ್ರಹಿಕೆಗೆ 9, ಅನ್ವಯ 2, ವಿಶ್ಲೇಷಣೆ ಅಥವಾ ಕೌಶಲ್ಯಕ್ಕೆ 4 ಅಂಕ ಕೊಟ್ಟಿದ್ದೀವಿ. ಇನ್ನು ಕಠಿಣತೆ ಮಟ್ಟ ನೋಡೋದಾದರೆ ಸುಲಭ 6 ಅಂಕ, ಸಾಧಾರಣ 10 ಅಂಕ, ಕಠಿಣ 4 ಅಂಕ, ಒಟ್ಟಾರೆ 20 ಅಂಕ. ಪ್ರಶ್ನೆಗಳ ವಿಧ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ 11 ಅಂಕ, ಕಿರು ಉತ್ತರ 6 ಅಂಕ, ದೀರ್ಘ ಉತ್ತರ 3 ಅಂಕ. ಸೊ ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ ಅಂದರೆ ಕ್ವಶನ್ ಪೇಪರ್ ಅಲ್ಲ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ. ಎಸ್, ಪಾಠ ಆಧಾರಿತ ಮೌಲ್ಯಾಂಕನ LBA 2025-26 2 ಪ್ರಾಣಿಗಳಲ್ಲಿ ಪೋಷಣೆ ಮಾದರಿ ಉತ್ತರ ಪತ್ರಿಕೆ. ತರಗತಿ 7 ವಿಷಯ ವಿಜ್ಞಾನ, ಅಂಕ 20, ಸಮಯ 45 ನಿಮಿಷ. ಭಾಗ 1 ಪಠ್ಯ ವಿಭಾಗದ ಪ್ರಶ್ನೆಗಳು ಅಂತ ಇದೆ. ಮೇನ್ಸ್ 1ನಲ್ಲಿ ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ತಾವುಗಳು ಬರೀಬೇಕು. ಒಟ್ಟು 3 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಮೊದಲ ಪ್ರಶ್ನೆ, ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿ ಕೇಳಿದ್ದಾರೆ. ಎ ಜಠರಿದೆ, ಬಿ ಹೃದಯ, ಸಿ ಯಕೃತ, ಡಿ ಮೆದುಳು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಯಕೃತ ಈಸ್ ದ ರೈಟ್ ಒನ್. ಸೆಕೆಂಡ್ ಒನ್, 6 ರಿಂದ 8 ವರ್ಷ ಪ್ರಾಯದ ನಡುವೆ ಬಿದ್ದು ಹೋಗುವ ಹಲ್ಲುಗಳಿಗೆ ಏನಂತ ಕರಿತೀವಿ? ಎ ಶಾಶ್ವತ ಹಲ್ಲುಗಳು, ಬಿ ಹಾಲು ಹಲ್ಲುಗಳು, ಸಿ ದವಡೆ ಹಲ್ಲುಗಳು, ಡಿ ಕೋರೆ ಹಲ್ಲುಗಳು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಹಾಲು ಹಲ್ಲುಗಳು. ಮೂರನೇ ಪ್ರಶ್ನೆ, ಜೀರ್ಣಗೊಳ್ಳದ ಆಹಾರ ಸೇಕರಣೆಯಾಗುವ ಭಾಗವನ್ನು ಏನಂತ ಕರಿತೀವಿ? ಎ ದೊಡ್ಡ ಕರಳು, ಬಿ ಯಕೃತ, ಸಿ ಜಠರ, ಡಿ ಸಣ್ಣ ಕರಳು ಅಂತ ಇದೆ. ಇಲ್ಲಿ ಜೀರ್ಣಗೊಳ್ಳದ ಆಹಾರ ಏನಾಗಿರ್ತದಪ್ಪ ಅಂದ್ರೆ ಅದು ಸೇಕರಣೆ ಆಗೋದು ಆಪ್ಷನ್ ಎ, ದೊಡ್ಡ ಕರಳು ಈಸ್ ದಿ ರೈಟ್ ಆನ್ಸರ್. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಲ್ಲಿ ಪ್ರಶ್ನೆ 4, ಸಸ್ಯಾಹಾರಿಗಳು ಅಂದರೆ ಏನು? ನೇರವಾಗಿ ಸಸ್ಯಗಳನ್ನು ತಿಂತಕ್ಕಂಥ ಪ್ರಾಣಿಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸಸ್ಯಾಹಾರಿಗಳು ಅಂತ ಕರಿತೀವಿ. ಇನ್ನು 5ನೇ ಪ್ರಶ್ನೆ, ಯಕೃತ್ತಿನಲ್ಲಿ ಸ್ರವಿಸಲ್ಪಡುವ ಕಿಣ್ವದ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಗೊತ್ತಿರಲಿ, ಯಕೃತ್ತಿನಲ್ಲಿ ಸ್ರವಿಸಲ್ಪಡ್ತಕ್ಕಂಥ ಕಿಣ್ವ ಪಿತ್ತರಸ. 6ನೇ ಪ್ರಶ್ನೆ, ಅನ್ನನಾಳದ ಆಹಾರ ಕೊಳವೆಯ ಉದ್ದ ಎಷ್ಟು ಅಂತ ಕೇಳಿದರು. ಅದು 25 ರಿಂದ 30 ಸೆಂಟಿಮೀಟರ್ ಏನಾಗಿರ್ತದಪ್ಪ ಅಂದರೆ ಇರ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳು 3 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 3 ಪ್ರಶ್ನೆಗಳು, 6 ಅಂಕ ಇಲ್ಲಿಂದ ನೀವೇನು ಮಾಡ್ಬೋದು, ಗಳಿಸ್ಬೋದು. ಪ್ರಶ್ನೆ 7, ಪ್ರಾಣಿಗಳಲ್ಲಿ ಪೋಷಣೆ ಎಂದರೇನು? ಇದರ 2 ಮುಖ್ಯ ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದರು. ಆಹಾರವನ್ನು ಸೇವಿಸಿ ಅದನ್ನು ಜೀರ್ಣಿಸಿಕೊಂಡು ದೇಹಕ್ಕೆ ಅಗತ್ಯವಾದ ಶಕ್ತಿ ಮತ್ತು ಪೋಷಣೆ ಪಡಿತಕ್ಕಂಥ ಪ್ರಕ್ರಿಯೆಯನ್ನು ನಾವು ಪ್ರಾಣಿಗಳಲ್ಲಿ ಪೋಷಣೆ ಅಂತ ಕರಿತೀವಿ. ಮುಖ್ಯ ಉದ್ದೇಶಗಳು ದೇಹಕ್ಕೆ ಶಕ್ತಿ ಒದಗಿಸೋದು, ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಸಹಾಯ ಮಾಡ್ತಕ್ಕಂಥದ್ದು. 2 ಪಾಯಿಂಟ್ಸನ್ನು ಬರೀರಿ. 8ನೇ ಪ್ರಶ್ನೆ, ಜೀರ್ಣಕ್ರಿಯೆ ಎಂದರೇನು? ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆಯ ಮುಖ್ಯ ಹಂತಗಳನ್ನು ಕೇಳಿದ್ದಾರೆ. ಇಲ್ಲಿ ಪ್ರಾಣಿಗಳು ಸೇವಿಸಿದ ಸಂಕೀರ್ಣ ಆಹಾರ ಪದಾರ್ಥಗಳನ್ನು ಸರಳವಾದ ಕರಗಬಲ್ಲ ರೂಪಗಳಾಗಿ ವಿಭಜಿಸುವ ಪ್ರಕ್ರಿಯೆಯನ್ನು ಜೀರ್ಣಕ್ರಿಯೆ ಅಂತ ಕರಿತೀವಿ. ಇದರ ಹಂತಗಳಲ್ಲಿ ಫಸ್ಟ್ ಆಹಾರ ಸೇವನೆ ಆಗ್ತದೆ, ಜೀರ್ಣವಾಗುವಿಕೆ ಬರ್ತದೆ, ಪೋಷಕಾಂಶಗಳ ಹೀರುವಿಕೆ, ಲಾಸ್ಟ್ ಬರ್ತಕ್ಕಂಥದ್ದು ವಿಸರ್ಜನೆ ಅಂತ ನೀವೇನು ಮಾಡಬೇಕು, ಬರಿಬೇಕು. 9ನೇ ಪ್ರಶ್ನೆ, ಹೆಸರಿಸಬೇಕು. ಮೆಲುಕು ಹಾಕೋ ಪ್ರಾಣಿ ಹಸು, ವಿಸರ್ಜನೆಗೆ ಸಹಾಯ ಮಾಡೋದು ದೊಡ್ಡ ಕರಳು ಅಂತ ಕೊಟ್ಟಿದ್ರು. ಇನ್ನು ಲಾಸ್ಟ್ 3 ಮಾರ್ಕ್ಸಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದ್ರೆ ಮಾನವನ ವಿಸರ್ಜನಾಂಗ ವ್ಯೂಹದ ಅಂದವಾದ ಚಿತ್ರ ಬರೆದು ಭಾಗ ಗುರುತಿಸ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಬರಿಬೇಕಂದ್ರೆ ನೀಟಾಗಿ ಡಯಾಗ್ರಾಮ್ಗಳನ್ನು ತೆಗೆದು ತಾವೇನು ಮಾಡಬೇಕು, ಸೊ ಭಾಗಗಳನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇನ್ನು ಮರುಸಿಂಚನದಲ್ಲಿ ಏನು ಮಾಡಿದ್ದಾರೆ, 2 ಕಲಿಕಾ ಹಾಳೆಗಳನ್ನು ಜೋಡಿಸಿದ್ದಾರೆ. 3ನೇದು ಸಮತೋಲನ ಆಹಾರ, 4 ನ್ಯೂನತಾ ಕಾಯಿಲೆಗಳು. ಇಲ್ಲಿ ಸರಿಯಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀರಿ ಅಂತ MCQ ಕೊಟ್ಟಿದ್ದೀವಿ. ಟೋಟಲು 5 ಕ್ವಶನ್ಸ್ ಇದ್ದಾವೆ. ಈಚ ಕ್ವಶನ್ ಕ್ಯಾರಿ 1 ಮಾರ್ಕ್. ಪ್ರಶ್ನೆ 1, ಯಾವ ಆಹಾರ ಪದಾರ್ಥನಲ್ಲಿ ಪ್ರೋಟೀನ್ ಸಮೃದ್ಧವಾಗಿದೆ ಅಂತ ಕೇಳಿದರು. ಬೆಣ್ಣೆ, ಮೊಟ್ಟೆ, ಸಕ್ಕರೆ, ಅಕ್ಕಿ. ಸೊ ಮೊಟ್ಟೆಯಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಪ್ರೋಟೀನ್ ಅಂತಕ್ಕಂಥದ್ದು ಹೇರಳವಾಗಿ ಇರ್ತದಂತಕ್ಕಂಥದ್ದು ಗೊತ್ತಿರಲಿ. ಇನ್ನು ಸಮತೋಲಿತ ಆಹಾರದಲ್ಲಿ ಯಾವುದು ಅನಿವಾರ್ಯವಲ್ಲ ಅಂತ ಕೇಳಿದರು. ಸಮತೋಲಿತ ಆಹಾರದಲ್ಲಿ ಪ್ರೋಟೀನ್ ಇದೆ, ಕೊಬ್ಬು ಇದೆ, ಜೀವಸತ್ವ ಇದ್ದಾವೆ, ಖನಿಜ ಇದೆ, ವಿಟಮಿನ್ ಇದೆ, ಓಕೆ, ನಾರು ಪದಾರ್ಥ ಇದೆ, ನೀರಿರ್ತದೆ. ಬಟ್ ಅದರಲ್ಲಿ ಚಾಕೊಲೇಟ್ಗಳು ಮತ್ತು ಚಿಪ್ಸ್ ಅನ್ನೋದು ಇರೋದಿಲ್ಲ. ಸೊ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಇನ್ನು ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಕೊಬ್ಬು ಸಮೃದ್ಧವಾಗಿದೆ ಅಂತ ಕೇಳಿದ್ದಾರೆ. ಸೇಬಿನಲ್ಲಿ ಇರೋದಿಲ್ಲ, ಅಕ್ಕಿಯಲ್ಲಿ ಇಲ್ಲ, ಕ್ಯಾರೆಟ್ ಇಲ್ಲ. ಕೊಬ್ಬು ಇರ್ತಕ್ಕಂಥದ್ದು ಬೆಣ್ಣೆ ಮತ್ತು ತುಪ್ಪದಲ್ಲಿ ಇರ್ತದೆ, ವನಸ್ಪತಿ ಅಂತ ಕರೀತಾರಲ್ಲ ಅದರಲ್ಲಿ. ಇನ್ನು ಆಹಾರದಲ್ಲಿ ಅಯೋಡಿನ್ ಕೊರತೆ ಕಾರಣವಾಗಬಹುದು ಅಂತ ಕೇಳಿದರು. ಸೊ ಅಯೋಡಿನಲ್ಲಿ ಕೊರತೆ ಆದರೆ ಗಂಟಲು ವಾಳ ಅಂತ ಕರೀತಾರೆ. ಇನ್ನು ಲಾಸ್ಟ್ ಇತ್ತು ಯಾವುದು ರಿಕೆಟ್ಸ್ನ ಲಕ್ಷಣ ಅಂತ ಕೇಳಿದರು. ಸೊ ಮೃದು ಮತ್ತು ಬಾಗಿದ ಮೂಳೆಗಳು ಅನ್ನೋದು
ರಿಕೆಟ್ಸ್ನ ಲಕ್ಷಣಗಳಂತ ಬರ್ತದೆ. ವಿಟಮಿನ್ ಡಿ ಡಿಫಿಷಿಯನ್ಸಿ ಅಂತ ಉತ್ತರವನ್ನು ಬರಿಬೋದು. ಇಷ್ಟಿತ್ತು ಈ